ಓಂಕಾರಕ್ಕಿಂತ ದೊಡ್ಡ ಮಂತ್ರ ಯಾವುದೂ ಇಲ್ಲ. ಮಕ್ಕಳು ಅದನ್ನ ಹೋಗಕ್ಕಿಂತ ಮುಂಚೆ ಎಷ್ಟು ಸಲ ಉಚ್ಚಾರಣೆ ಮಾಡಿಕೊಂಡು ಹೇಗೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮಕ್ಕಳು ಎಕ್ಸಾಮಿಗೆ ಹೋಗಕ್ ಮೊದಲು ಓದೋದು ಬುಕ್ ಎಲ್ಲ ಹೊರಗಡೆ ಇಟ್ಬಿಡ್ಬೇಕು. ಅವ್ರು ಏನ್ ಮಾಡ್ತಾರೆ, ಲಾಸ್ಟ್ ಇನ್ನು ಬೆಲ್ ಆಗೋವರೆಗೂ ಬುಕ್ ಓದ್ತಾನೆ ಇರ್ತಾರೆ. ಆ ತರ ಮಾಡಿದಾಗ ಕನ್ಫ್ಯೂಷನ್ ಉಂಟಾಗುತ್ತೆ ಒಳಗಡೆ. ಸೊ ಒಂದು 15 ನಿಮಿಷ ಗ್ಯಾಪ್ ತಗೋಬೇಕು. 15 ನಿಮಿಷ ಗ್ಯಾಪ್ ಅಲ್ಲಿ ಬುಕ್ ಎಲ್ಲ ಹೊರಗಡೆ ಇಟ್ಟು ಸುಮ್ಮನೆ ಸ್ಲೋ ಬ್ರೀದಿಂಗ್ ಅಂತ ಅಂದ್ರೆ ಉಸಿರನ್ನ ನಿಧಾನಕ್ಕೆ ತಗೊಳ್ಳೋದು, ನಿಧಾನಕ್ಕೆ ಬಿಡೋದು, ಬರೀ ಉಸಿರಾಟ ಕಡೆ ಮಾತ್ರ ಗಮನ ಕೊಡಿ. ಓದಿದ್ದೆಲ್ಲ ಬಿಟ್ಟು ಹಾಕಿ ಗಮನ ಕೊಟ್ಟಾದ ನಂತರ 21 ಸಲ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಉಸಿರು ಡೀಪಾಗಿ ತಗೊಳ್ಳೋದು. ಓಂ ಹೇಳುವಾಗ ಆ ಉ ಮತ್ತೆ ಮಕಾರನ ಕಂಬೈನ್ ಮಾಡ್ಕೋಬೇಕು. ಅಂದ್ರೆ ಓ ಅಂತಿರೋದಲ್ಲ, ಅನ್ನೋದನ್ನ ಹೆಚ್ಚು ಉದ್ದ ಹೇಳ್ಬೇಕು. ಆ ತರ 21 ಸಲ ಹೇಳ್ಕೊಂಡು ಹೋದ್ರೆ ಮತ್ತೆ ಸುಮ್ಮನೆ ಕೂಲಾಗಿ ಹೋಗ್ಲಿ, ಅದು ಯಾವ್ದನ್ನು ಯೋಚನೆ ಮಾಡೋದು ಬೇಡ. ಅಲ್ಲಿ ನಿಮಗೆ ಮತ್ತೆ ಕ್ವಶನ್ ಪೇಪರ್ ಬಂದ ನಂತರ ನೀಟಾಗಿ ಜಡ್ಜ್ ಮಾಡ್ತಾ ಹೋಗ್ಬೇಕು. ಆ ಕೆಪಾಸಿಟಿ ಇನ್ಕ್ರೀಸ್ ಆಗ್ಲಿಕ್ಕೆ ಈ ತರ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೇಕು.